ನೋಡಿ, ಈಗ ಬೆಳಗ್ಗೆ ನನಗೆ ನಮ್ಮ ಬೈಪಿ ಸುರೇಶ್ ಅವರು ಫೋನ್ ಮಾಡಿ ಕೇಳಿದ್ರು, ಈ ಥರ ಏನೋ ಮಾಧ್ಯಮದಲ್ಲಿ ಬಂದಿದೆ, ಏನಿದೆ ಅಂತ. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ನಿನ್ನೆ ನನಗೆ ಕ್ಯಾಬಿನೆಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದು. ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರು ಮತ್ತೊಂದು ಸಮಸ್ಯೆ ಬಗ್ಗೆ ಈ ಸತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ, ಚೆನ್ನಾಗಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂತೇಳಿ ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಕ್ಲಿಯರ್ ಆಗಿದ್ದಾರೆ ಅಂತೇಳಿ. ಅದಕ್ಕೆ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇ ಡಿ ಅವ್ರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನೂ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನನ್ನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಒಂದು ಕಡೆ ಹೇಳ್ತಾರೆ ಒಬ್ಬರು ವಿದ್ಯಾರ್ಥಿ ಅದಕ್ಕೆ ಒಪ್ಪದಿರೋ ಪರೀಕ್ಷೆ ಬರೀಲಿಲ್ಲ ಅಂತ ಏನೋ ಒಂದು ವರದಿ ಆಗಿದೆ ಅಂತ ಹೇಳ್ತಾರೆ. ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನು ತೆಗೆದುಕೊಳ್ತೇವೆ. ಮತ್ತು ಆ ರೀತಿ ಆ ಹುಡುಗ ಏನಾದರೂ ಪರೀಕ್ಷೆ ಬರೀಲಿಕ್ಕೆ ಆಗದೆ ಇರ್ತಕ್ಕಂಥ ಪ್ರಸಂಗ ಇದ್ದರೆ ಅದಕ್ಕೆ ಏನು ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಸರ್, ಶಿವಮೊಗ್ಗದಲ್ಲಿ ಈಗ ನೋಡಿ ಏನಾಗುತ್ತೆ, ಕೆಲವರು ಈ ರೀತಿ ಆಗಿದ್ದೇ ಸತ್ಯ ಆಗಲ್ಲ. ನಾನು ಇದನ್ನು ಕನ್ಕ್ಲೂಷನ್ನು ಇದು ಆಗಿದೆ ಅಂತಕ್ಕಂಥದ್ದು ವರದಿ ನೋಡಿದ್ದೀವಿ. ನನಗೆ ಸಂಪೂರ್ಣ ವರದಿ ಬಂದ ಮೇಲೆ ನಾನು ನಿಖರವಾಗಿ ಅದಕ್ಕೆ ಹೇಳಲಿಕ್ಕಾಗುತ್ತೆ. ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ. ಇದು ಅವರ ಮನಸ್ಥಿತಿ ಯಾವ ರೀತಿ, ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ, ಅವರ ಒಂದು ಏನೋ ಒಂದು ಇದೇನೋ ಅವರ ಒಂದು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು. ವೈಯಕ್ತಿಕವಾಗಿ ನಾನಂತೂ ಯಾವುದೇ ಇವರಿಗೆ ನೋವು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದಿಲ್ಲ ಮತ್ತು ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ. ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ತಿಳ್ಕೊಳ್ತೀವಿ. ಯಾಕಂದರೆ 2 ಕೇಂದ್ರದಲ್ಲಿ ಎಲ್ಲೋ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಬೇರೆ ಕಡೆ ಎಲ್ಲ ಆಗಿದ್ದರೆ ಅಕಸ್ಮಾತ್ ನಮ್ಮ KEಯಿಂದನೇ ಆ ರೀತಿ ಮಾರ್ಗಸೂಚಿ ಹೋಗಿದೆ ಅಂತ ಹೇಳ್ಕೊಬೋದಾಗಿತ್ತು. ನನ್ನ ಹತ್ರ ಮಾರ್ಗಸೂಚಿ ಫುಲ್ ಡೀಟೇಲ್ ನನ್ನ ಹತ್ರ ಇದೆ. ಅದರಿಂದ ಭಾಳ ಸ್ಪಷ್ಟವಾಗಿದೆ, ಇದುವರೆಗೂ ಯಾವತ್ತೂ ಆಗಿರಲಿಲ್ಲ. ಖಂಡಿತ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ. ಏನು ಇವತ್ತು ಬ್ರಾಹ್ಮಣ ಮಹಾಸಭಾ ಅವರು ಇದ್ರ ಬಗ್ಗೆ ಕಳಿಸಿದ್ದಾರೆ, ಖಂಡಿತ ಅವರು ಭಾವನೆಗಳು ಅರ್ಥ ಮಾಡ್ಕೊಳ್ತಾನೆ, ಅದಕ್ಕೆ ನಾನು ಗೌರವ ಕೊಡ್ತೇನೆ. ನಾವು ಸರ್ಕಾರ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ನಾವು ಸುಲಭವಾಗಿ ತಗೊಂಡ್ಕೊಳ್ಳಿ. ಪರೀಕ್ಷೆ ಬರೆಯಕ್ಕೆ ಅವಕಾಶ ಕೊಡಲೇ ಇಲ್ಲ ಆದರೆ ಹುಡುಗನಿಗೆ ಖಂಡಿತ ಈಗ ನೋಡಿ, ಈಗ ನಾನು ವರದಿ ತಗೊಂಡ ನಂತರನೇ ನಾನು ಆ ವಿದ್ಯಾರ್ಥಿಗೆ ಆ ರೀತಿ ಪರೀಕ್ಷೆ ಬರೀದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಏನು ಮಾಡ್ಬೋದು ಅನ್ನೋದು ಒಂದು ಹೊಸ ಒಂದು ಸಮಸ್ಯೆ ಇದೆ. ಇದುವರೆಗೂ ಆ ರೀತಿ ಬಹುಶಃ ನಡೆದಂಗಿಲ್ಲ. ಏನು ಪರೀಕ್ಷೆ ಒಬ್ಬರಿಗೆ ಪ್ರತ್ಯೇಕವಾಗಿ ಅಥವಾ ಕೆಲವರಿಗೆ ಕೊಡುವಂಥ, ಈಗ ನೀವು ಔಟ್ ಆಫ್ ಸಿಲೆಬಸ್ ಬಂದಾಗ ಮತ್ತೊಂದು ಬಂದಾಗ ಬೇರೆ ಸಂಪೂರ್ಣವಾಗಿ ಪರೀಕ್ಷೆನೇ ಏನೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಮರುಪರೀಕ್ಷೆ ಆಗಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಇಲ್ಲಿ ಇದು ಒಂದು ರೀತಿ ವಿಶೇಷ ಪ್ರಕರಣ ಇದೆ. ಅದರಿಂದ ಖಂಡಿತ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೇನು ಆ ರೀತಿ ಆಗಿದ್ದೇ ಸತ್ಯ ಆದಲ್ಲಿ ಖಂಡಿತ ಆ ಹುಡುಗನ ಭವಿಷ್ಯತ್ತು ಇವೆಲ್ಲರ ಬಗ್ಗೆ ನಮಗೆ ಗಮನ ಇದೆ. ಅದಕ್ಕೆ ನಾವು ಅವಕಾಶ ಕೊಡ್ತೀವಿ. ಇಲ್ಲ, ನಾನು ಅದನ್ನು ವರದಿ ಬಂದ ನಂತರ ಖಂಡಿತ ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಮಾಡ್ತೀವಿ. ಸರ್, ಈಗ ಫೇಸ್ ರೆಕಗ್ನಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಸಾಧ್ಯನೇ ಇಲ್ಲ ನೋಡಿ. ಅಲ್ಲ, ಬರ್ತಾರೆ ನೋಡಿ. ಈಗ ಏನಾಗಿದೆ, ನೀವು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಾವು ವೆಬ್ ಕಾಸ್ಟಿಂಗ್ ಮಾಡಿದ್ವಿ. ಫೇಸ್ ರೆಕಗ್ನಿಷನ್ ಕೂಡ ಫೋಟೋಸು, ಹಳೆ ಫೋಟೋ ಹಾಕಿ ಅದು ರೆಸೊಲ್ಯೂಷನ್ ಕಮ್ಮಿ ಇರುವಂಥದ್ದು, ಇವೆಲ್ಲ ಕೆಲವು ಬಂದಾಗ ಅದನ್ನೆಲ್ಲ ಟೆಕ್ನಿಕಲ್. ಅದಕ್ಕೆ ನಾವು ಸ್ಪೆಸಿಫೈ ಮಾಡಿದ್ವಿ, ಇಂಥ ರೆಸೊಲ್ಯೂಷನ್ ಫೋಟೋನೇ ಹಾಕ್ಬೇಕು ಅಂತಕ್ಕಂಥದ್ದು. ಯಾಕಂದರೆ ಎಲ್ಲೇ ನಾವು ಪರೀಕ್ಷಾ ಅಕ್ರಮ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ
ಹಲವಾರು ಸುಧಾರಣಾ ಕ್ರಮಗಳನ್ನು ಚಾಟ್ ಬಾಟಲ್ಲಿ ಇದು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇದೊಂದೇ ಪರೀಕ್ಷೆ ಬರೆಯುವಂಥದ್ದಕ್ಕೆಲ್ಲ ಬೇರೆ ರೀತಿ ಈಗ ಸರಳೀಕರಣ ಆಗ್ತಕ್ಕಂಥದ್ದು. ಮೊನ್ನೆ ಕೆಲವರು ನಾವು PCM ಬರೆದಿದ್ದೀವಿ, B ಬರೆದಿಲ್ಲ, ಕೈ ತಪ್ಪಿ ಅಂತೇಳಿ ಅಂಥವ್ರಿಗೂ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಕೆಲವರು ಅಗ್ರಿಕಲ್ಚರ್ ಕೋರ್ಸ್ಗೆ ಹೋಗುವಂಥವ್ರಿಗೆ ಅವರು ಹಿಂಗೆ ಎಲ್ಲೋ ಸೈಬರಲ್ಲಿ ಹೋಗಿದ್ವಿ, ಅವ್ರು ತಪ್ಪು ಎಂಟ್ರಿ ಮಾಡಿದ್ರು. ಇವೆಲ್ಲದಕ್ಕೂ ನಾವು ಪಾಪ ಅವರ ರಿಕ್ವೆಸ್ಟ್ಗೆ ಕನ್ಸಿಡರ್ ಮಾಡಿದ್ವಿ. ಯಾರಿಗೂ ಪರೀಕ್ಷೆ ಮಿಸ್ ಆಗದ ರೀತಿಯಲ್ಲಿ ತಪ್ಪೋದ ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಅಲ್ಲ ಅಟೆಂಪ್ಟ್ ಮಾಡಿದವರು ಬಹಳ ಜನ ಇದ್ದಾರೆ ಅಂತ ಇಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಈ ರೀತಿ ಎಷ್ಟು ಜನ ಅಂತ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ನೋಡಿ, ಈಗ ಒಳಕ್ಕೆ ಪ್ರವೇಶ ಬಿಟ್ಟಿಲ್ಲ, ಒಳಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಬಂದಿರೋವಂಥದ್ರ ಬಗ್ಗೆ ನಾನು ಕೇಳಿದೆ ಯಾವ ರೀತಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ, ಬಹುಶಃ ಈಗ ನಿನ್ನೆ ಸಂಜೆ ಮುಗ್ದಿರೋದ್ರಿಂದ ಈಗ ಅದರ ಮಾಹಿತಿ ಎಲ್ಲ ತೊಗೊಳ್ಕೊಳ್ತೇವೆ. ಯಾಕಂದರೆ ಮುಂದೆ ಈ ರೀತಿ ಪ್ರಯತ್ನ ಪಟ್ಟಂಥವ್ರಿಗೆ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ ನಾನು ಇದನ್ನು ತೀವ್ರವಾಗಿ ನೋಡಿ, ಬೇರೆಯವರ ರೀತಿಯಲ್ಲಿ ಆಯ್ದ ವಿಚಾರಗಳನ್ನು ಎತ್ಕೊಂಡು ರಾಜಕೀಯ ಲಾಭ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರಲ್ಲ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವು ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಬೇರೆಯವ್ರ ಮನಸ್ಥಿತಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ನಾವು ಯಾವುದೇ ಸಮುದಾಯ, ಯಾವುದೇ ವರ್ಗದ ಜನರಿಗೆ ನೋವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಮೊದಲನೇದಾಗಿರ್ತೀವಿ ಖಂಡಿಸುವಂಥದ್ದು.